ఎన్ని మూట్లు అవుతుందప్ప ఈసలి రాగులో 20 ಮೂಟ್ಲ. ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯೂಟ್ಯೂಬಲ್ಲಿ ಫಸ್ಟ್ ವ್ಲಾಗ್ ಇದು ನಂದು. ನೋಡೋಣ ಔಟ್ಪುಟ್ ಹೆಂಗೆ ಬರ್ತದೋ. ಆಲ್ಮೋಸ್ಟ್ ಎಲ್ಲ ನಮ್ಮ ಮದರ್ ಟಂಗ್ ತೆಲುಗು, ಅದ್ರಿಗೆ ಎಲ್ಲರೂ ತೆಲುಗುವೇ ಮಾತಾಡ್ತಾರೆ. ನೋಡೋಣ, ಇವತ್ತು ನಮ್ಮ ತೋಟ ಹತ್ರಕ್ಕೆ ಬಂದ್ರಿ, ಇಲ್ಲೊಂದು ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಹೆಂಗೆ ಬರುತ್ತೋ ಔಟ್ಪುಟ್ ಅಂತ. ನಮ್ಮ ರಾಮಕೃಷ್ಣಪ್ಪ ಬಂದರು. ಬಂದಿದ್ದ ತಕ್ಷಣ ನೋಡಿ ಅವರು ಆವಾಜ್ ಆಗ್ತಿದ್ದಾರೆ. ఏం రామకృష్ణప్ప ఇప్పుడు వచ్చేది నువ్వా? ఇది వచ్చే మన జనాలు చెడిపోయింది. కరెక్ట్. మీ అప్పుడు మాత్రం కష్టపడతాను, మీ అప్పుడు మొక్కతారు మీరు. నేను ఆఫీస్ పై ಸಿಗೋದು ರಜ್ಜಾನಿ ಸಿಗೋದು వచ్చినది. ఊరు వచ్చేది ఇక్కడ ನೋಡಿ ಏನ್ ಹೇಳ್ತೇವೆ, ನಮ್ಮನ್ನ ಬೈತಾ ಇದ್ದಾನೆ. వాడైతే వస్తాడు, మేము డాన్స్ మేము మాట్లాడతాము. నోమెక్కిపోయేది, కజ్జాలు కాల్చేది, పూజ చేసేది, అదే మాకు తెలుసు. ఇది మేము ನೋಡಿ ಏನು ಹೇಳ್ತಾನೆ ಡೈಲಾಗು. ಬಂದಿದ್ದ ತಕ್ಷಣ ನನಗೆ ಕ್ಲಾಸ್ ತಗೊಂಡ. ಮತ್ತು ಈ ಕಡೆ ನಮ್ಮ ಅಪ್ಪ ನಮ್ಮಮ್ಮ ಮಾಡ್ತಾ ಇದ್ದಾರೆ ಕೆಲಸ. ಮತ್ತು ನಾನು ಹೋಗಿದ್ದಕ್ಕೆ ನೋಡಿ ಈ ಅಪ್ಪ ಏನು ಡೈಲಾಗ್ ಹೊಡಿತಾ ಇದ್ದಾನೋ ನೋಡಿ. ಇವತ್ತು నాకే తెలీదు ఆ వాన్ ఎంత వస్తుందో ఏమో. అది చెప్పు ఫస్ట్లో, రెండు చెప్పు పాలన చేసే నేను ఏం చేసేది ఏం పైసే ನೋಡಿ ನಮ್ಮಪ್ಪ ಏನು. ಯಾಕಂದ್ರೆ ಒಂದು ವಾರದಿಂದ ಕೆಲಸ ನಡೀತಾ ಇತ್ತು. ನಾನು ಬಂದಿದ್ದು ಇವತ್ತೇ ಫಸ್ಟ್ ದಿನ. ನಾನು ಈ ಕಡೆ ವ್ಲಾಗ್ ಮಾಡ್ತಾ ಇದ್ರೆ ನನಗೂ ಬರ್ತದೆ ಮಾತಾಡೋಕ್ಕೆ ಅಂತ ಹೇಳ್ತಾ ಇದ್ದಾನೆ. ಕೆಂತ್ಕೋಲ ಅಂತ ಮಾತಾಡ್ತಾನೆ. ಏನು ಮಾತಾಡೋದು ಸಿಗ್ಲೇ ಏಮన్నా ಎಲ್ಲ ತಾರ್ಪಲ್ ಎಲ್ಲ ಬಿಚ್ಚಿಬಿಟ್ಟಿದ್ರಿ ನಾವೆಲ್ಲ ಸೇರಿ. ಮತ್ತೆ ಇವಾಗ ಈಯಪ್ಪ ಬಂದಾಗಿನಿಂದ ಏನಂದ್ರೆ ಅದು ಹೇಳ್ತಾನೆ ಇದ್ದಾನೆ, ನಾನೇನು ಮಾತಾಡೋಕ್ಕಾಗಲ್ಲ. ಮತ್ತೆ ಇವಾಗ ಸ್ವಲ್ಪ ಹೊತ್ತು ನಾವು ಗ್ಯಾಪ್ ಬಿಟ್ಟಿದ್ರಿ, ಯಾಕಂದರೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ತ್ಯಾವ ಐತೆ ಮಂಜಿಗೆ. ಅದ್ರಿಗೆ ಎಲ್ಲ ಸ್ವಲ್ಪ ಹೊತ್ತಿದ್ದೆಲ್ಲ ಇದಾಗೋ ಗಂಟೆ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀರಿ. ಇದೆಲ್ಲ ಆ ತ್ಯಾವ ಎಲ್ಲ ಆದಮೇಲೆ ಇನ್ನು ಸ್ಟಾರ್ಟ್ ಮಾಡಬೇಕಿದೆಲ್ಲ ಫುಲ್ಲು ಬಿಸಿಲಿಗೆ ಹಾಕಬೇಕು. ಯಾಕಂದರೆ ರಾಗಿ ಬಿಸಿಲಲ್ಲಿ ಇರಬೇಕಂತೆ. ನೋಡಿ ಹೆಂಗೈತು ರಾಗಿ, ಇದೆಲ್ಲ ಬಿಸಿಲಿಗೆ ಹಾಕಬೇಕು. ಬಿಸಿಲು ಎಷ್ಟು ಬಿದ್ದರೆ ಅಷ್ಟು ಒಳ್ಳೇದಂತೆ. ಹಸಿ ಆಗೈತೆ ಅಂತೆ. ಅದ್ರಿಗೆ ಎಲ್ಲ ಸ್ವಲ್ಪ ಹೊತ್ತು ಗ್ಯಾಪ್ ಬಿಟ್ಟಿದ್ದೀರಿ. ಇದೆಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡೋಣ ಅಂತ ಕೂತ್ಕೊಂಡಿದ್ದೀರಿ. ಈ ಕಡೆ ಸ್ವಲ್ಪ ಹೊತ್ತು ಆದಮೇಲೆ ಇವ್ರು ಬಂದರು. ಮತ್ತು ಇವರು ನಮ್ಮ ಅಣ್ಣ ಮತ್ತು ಇವರಿಬ್ಬರು ಕೋಲಾರನಿಂದ ಬಂದಿದ್ದಾರೆ. ಇವ್ರು ನಮ್ಮ ಮಚ್ಚ ಫ್ರೆಂಡು ದೇವಡು ಅಂತ. ಇವ್ರು ಬಂದು ನೋಡೋಣ ಏನು ಮಾಡ್ತಾರೋ, ವ್ಲಾಗಲ್ಲಿ ಹೆಂಗಿರ್ತದೋ ನೋಡೋಣ. ನೋಡಿ ನಮ್ಮ ದೇವಡು. ಆಯ್ಷಪ್ಪು ದೇವಡು ಮಚ್ಚ ಆಯ್ಷಪ್ರಾ. ಬಂದಿದ್ದು 5 ನಿಮಿಷಕ್ಕೆ ನಮ್ಮ ಅಣ್ಣ ಇನ್ನು ಕೆಲಸ ಮಾಡಬೇಕು ಅಂತ ಆವಾಜ್ ಆಗ್ತಿದ್ದಾನೆ. ಇನ್ನು ಕೆಲಸ ಸ್ಟಾರ್ಟ್ ಆಯಿತು. ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ನಮ್ಮ ಅಚ್ಚಗರ ಇದೇ ಫಸ್ಟ್ ಟೈಮ್ ಏನೋ ಕೆಲಸ ಮಾಡ್ತಾ ಇರೋದು ನಮ್ಮ ವರುಣ್. ನೋಡೋಣ ಹೆಂಗೆ ಮಾಡ್ತಾನೋ. ನಮ್ಮ ಅಣ್ಣ ಸ್ಟಾರ್ಟ್ ಮಾಡ್ದು ಇನ್ನು ಕೆಲಸ. ಇದು ತ್ಯಾವ ಎಲ್ಲ ಆರೋಯ್ತು, ಅದ್ರಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ರಿ. ಇದೆಲ್ಲ ಫುಲ್ಲು ಬಿಸಿಲಿಗೆ ಮಾಡಬೇಕು. ಹಸಿ ಆಗೈತೆ ರಾಗಿ. ಅದ್ರಿಗೆ ನೋಡೋಣ ಹೆಂಗೆ ಮಾಡ್ತಾನೋ ಇವನು ಕೆಲಸ. ಅದು ಕ್ಯೂರಿಯಾಸಿಟಿಯಾಗಿ ನೋಡಬೇಕು. ನೋಡಿ ವಿಡಿಯೋಗೋಸ್ಕರ ಕೆಲಸ ಮಾಡ್ತಾನಂತೆ ನಮ್ಮ ಮಚ್ಚಗನ್ನು. ಅವನ್ನ ಕೇಳ್ಬಿಟ್ಟು ತಿಳ್ಕೊಡೋಣ. ಮತ್ತೆ ಈ ಕಡೆ ರಾಮಕೃಷ್ಣಪ್ಪ ನೋಡು ಫುಲ್ಲು ಬೈದಿದ್ದಕ್ಕೆ ಇನ್ನು ಫೋನು ಜೋಬಲ್ಲಿ ಇಟ್ಕೊಂಡು ಇನ್ನು ಕೆಲಸ ಮಾಡಬೇಕಾಗಿತ್ತು. ಅದ್ರಿಗೆ ಇನ್ನು ಸ್ವಲ್ಪ ಹೊತ್ತಿಗೆ ನಾನು ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ. ಓಕೆ, ಕೆಲಸ ಸ್ವಲ್ಪ ಒಂದು 3/4 ಭಾಗ ಬಂದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಕೆಲಸ ಆಗ್ತೈತೆ, ನಾನು ಸ್ವಲ್ಪ ಕೆಲಸ ಮಾಡಬೇಕು. ಮತ್ತು ನಿನ್ನ ಜೊತೆ ಕನೆಕ್ಟ್ ಆಗ್ತೀನಿ. ಓಕೆ ಗಾಯ್ಸ್, ನಮ್ಮ ರಾಮಕೃಷ್ಣಪ್ಪ ಒಂದು ಡೈಲಾಗ್ ಹೊಡಿತಾ ಇದ್ದಾರೆ. ನನ್ನ ಕೆಲಸ ನೋಡು, ಒಬ್ಬನೇ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ ಕೆಲಸ. ಮತ್ತು ಅವ್ರ ಮೂವರು ನೋಡಿ ಹೆಂಗೆ ಮಾಡ್ತಾಯಿದ್ದೀರಿ ಅಂತ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಅಂದ್ಕೊತೀನಿ. ನಮ್ಮಮ್ಮ ಇಲ್ಲಿ ಏನೋ ತಿಂತಾ ಇದ್ದಾರೆ, ನೋಡೋಣ. ನೋಡಿ ಇವ್ರು ಕೆಲಸ ಮಾಡ್ತಾಯಿದ್ರೆ ಪಾಪ. ನಾನು ಮಾಡ್ತೀನಿ ನೋಡಿ. ನಾನು ವಿಡಿಯೋ
ನಮ್ಮಮ್ಮ ಏನೋ ತಿಂತಾ ಇದ್ದಾರೆ, ನೋಡೋಣ ಏನೋ ಕೇಳಿ. ಕೆಲಸ ಮಾಡೋದು ನೋಡಿ ಆಫ್ ಮಾಡು ಅಂತ ಹೇಳ್ತಾ ಇದ್ದಾರೆ, ಯಾಕಂದ್ರೆ ನಾನು ಕೆಲಸ ಮಾಡ್ತಾ ಇಲ್ಲ ಅದ್ರಿಗೆ. ಮತ್ತೆ ನಮ್ಮಮ್ಮ ಏನೋ ತಿಂತಾರೆ, ನೋಡೋಣ ಏನೋ ಇದು ಕೇಳಿ. ಏನ್ ಮಾದಿ, ಏನು ತಿಂತಾನೆ ಇದ್ ನೀವು? ರಾಗಿನ దాన్ని ఏమంటారు ಕನ್ನಡ? ರಾಗಿ ತೆನೆನಾ? ಏನೋ ತಿಂತಾ ಇದ್ದಾರೆ, ಅದು ಚೆನ್ನಾಗಿರ್ತದಂತೆ. ಟೇಸ್ಟ್ ಹೆಂಗಿರ್ತದಮ್ಮ ಅದು? ತಿಂದು ನೋಡೋ ಚೆನ್ನಾಗಿರ್ತದಂತೆ. ನನಗೆ ಒಂದು ಪಂಚು. ಮತ್ತು ಈ ಕಡೆ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನು ನಾನು ಕೆಲಸ ಮಾಡಬೇಕು. ಫಸ್ಟೇ ಬೈತಾ ಇದ್ದಾರೆ, ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ತೀನಿ ನಾನು ಕೆಲಸ. ಓಕೆ ಗಾಯ್ಸ್, ಫಸ್ಟ್ ಟೈಮ್ ವೀಡಿಯೋ ಇಡಿ ಅಂತ ನಮ್ಮ ಅಮ್ಮ ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ಕೆಲಸ ಮಾಡೋಕ್ಕೆ ಹೋದೆ. ಅಲ್ಲಿ ರಾಗಿ ಎಲ್ಲ ಬಿಸಿಲಿಗೆ ಹಾಕ್ಬಿಟ್ರಿ, ಹಸಿ ರಾಗಿ ಎಲ್ಲ ಇದಾಗಬೇಕು ಅಂತ ಬಿಸಿಲಿಗೆ ಹಾಕಿದ್ದೀರಿ. ನಾವು ಈ ಸಲ ನಮ್ಮ ಮನೆಗೆ ಎಷ್ಟು ಮುಟ್ಟೆ ಆಗುತ್ತೆ ರಾಗಿ ನಮ್ಮ ಅಪ್ಪನ ಕೇಳಿ ನೋಡೋಣ. ಏನು ಮುಟ್ಲೆ ಐತನಪ್ಪ ಈ ಸಲ ರಾಗ್ಲು? 20 ಮುಟ್ಲ, 20 ಮುಟ್ಟೆ ಆಗತ್ತಂತೆ ಈ ಸಲ ರಾಗಿ. ಮತ್ತು ನಮ್ಮಮ್ಮ ಸುಮ್ಮನೆ ಬಂದು ಕೂತ್ಕೊಂಡಿದ್ದಾರೆ ಅಷ್ಟೇ, ಏನು ಕೆಲಸ ಮಾಡಿಲ್ಲ. ಇದೊಂದು ಹೇಳ್ತೀನಿ, ಕೂತ್ಕೊಂಡಿದ್ದಾರೆ ಅಷ್ಟೇ. ಇವತ್ತು ಬಂದು ನಾವಿದ್ದೀರಿ ಅಂತ ಕೂತ್ಕೊಂಡಿದ್ದೀರಿ, ಏನು ಕೆಲಸನೇ ಮಾಡಿಲ್ಲ. ಫೈನಲಿ ರಾಗಿ ಎಲ್ಲ ಬಿಸಿಲಿಗೆ ಹಾಕ್ಬಿಟ್ರೆ. ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಇನ್ ಯೂಟ್ಯೂಬು. ವೀಡಿಯೋದಲ್ಲಿ ಏನಾನ ತಪ್ಪಾಗಿದೆ ಕ್ಷಮಿಸಿ. ಮತ್ತು ವೀಡಿಯೋ ಏನಾನ ಇಷ್ಟ ಆಗಿದೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.